ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 30ನೇ ದಿನ ಭಜನೆ, ಕಡೆ ದಿನ ಮುಗೀತು. ನಾಳೆ ಸಂಕ್ರಾಂತಿ, ನಾಳೆ ದೊಡ್ಡ ಭಜನೆ ಆಗುತ್ತೆ. ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಹೊತ್ತು ಭಜನೆ ಶುರು ಆಗೋಲ್ಲ. ಮಧ್ಯಾಹ್ನದ ಮೇಲೆ ಎಲ್ಲ ಮನೆಗಳು ಪೂಜೆ ಮಾಡಿಸ್ಕೊಂಡು ನಿಧಾನಕ್ಕೆ ಬರ್ತಾರೆ. ಸಂಜೆ ಹಸಕಿ ಚೈಸೋದಿರ್ತದೆ. ಭಜನೆಯವರೆಲ್ಲ ಇಲ್ಲೇ ದೇವಸ್ಥಾನ ಸರ್ಕಲಲ್ಲಿ ಸಿಗಾಕೊಂಡ್ರು. ಹೋಗೋಣ ಈಗ, ಬನ್ನಿ ಅವ್ರ ಜೊತೆ ಜೈನಗವ. ನೋಡಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇನ್ನೂ ಭಜನೆಯವ್ರು ಬಂದಿಲ್ಲ. ಅವ್ರು ಬರೋವ್ರಿಗೆ ಇಲ್ಲೇ ಇರ್ತೀನಿ. ಬಂದಮೇಲೆ ಅವ್ರ ಜೊತೆ ಹೋಗ್ತೀನಿ. ಓಕೆ, ಇವಾಗಲೇ ಹಂಚ್ಬಿಡ್ತೀರಾ? ಹೌದಾ, ಸರಿ ಸರಿ. ಬಂದು ಬೇಯಿಸ್ತವ್ರೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪೂಜೆ ಅದು. ಇನ್ನೂ ಭಜನೆಯವ್ರು ಬಂದಿಲ್ಲ. ಭಜನೆಯವ್ರು ಬರೋದು ಕಾಯ್ಕೊಂಡಿದ್ದು ಇನ್ನೇನೋ ಬಂದರು ಅನ್ನಿಸ್ತದೆ. ಬಂದಮೇಲೆ ಅವ್ರ ಜೊತೆ ಹೋಗೋದು. ನೋಡ್ಕೊಳ್ಳಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಗೊತ್ತಾವ್ರೆ ಈಗ ಭಜನೆಯವರು. ನೋಡಿ, ಕಾಲ್ಚಲನೆ ಮಾಸ್ಟ್ರು ಮನೇಲಿ ಟವಲ್ಲು ಮತ್ತು ಎಳ್ಳಿ ಇವತ್ತೇ ಕೊಟ್ಬಿಟ್ರು. ಹಾಕೊಂಡು ಹೋಯ್ತಾ ಇದ್ದೀವಿ. ನಾಮ ಶಿವ ನಮಃ ಶಿವಾಯ, ನಮಃ ಶಿವ, ಹರ ಹರ ಬೋಲೆ ನಮಃ ಶಿವ. ನಮಃ ಶಿವಾಯ, ನಮಃ ಶಿವ, ಹರ ಹರ ಬೋಲೆ ನಮಃ ಶಿವ. ನಮಃ ಶಿವಾಯ, ನಮಃ ಶಿವ, ಹರ ಹರ ಬೋಲೆ ನಮಃ ಶಿವ. ಕಾಶೀಶ್ವರ ಶಿವ ಕಾಶೀಶ್ವರ, ಹರ ಹರ ಬೋಲೆ ನಮಃ ಶಿವ. ಕಾಶೀಶ್ವರ ಶಿವ ಕಾಶೀಶ್ವರ, ಹರ ಹರ ಬೋಲೆ ನಮಃ ಶಿವ. ಇವತ್ತು ಮೊಸರನ್ನ ಕೊಟ್ಟವ್ರೆ ಕಡೆ ದಿನ. ಹೋಯ್ತಾ ಇದ್ದೀನಿ. ಬಂದಿವಾಗ ನೋಡೋದು ಏನಾಯ್ತು. ಸಮುದ್ರದಲ್ಲಿ ಸಣ್ಣ ಮೀನು ಹೊಡ್ಕೊಬಿಟ್ಟವ್ರೆ ನನ್ನ. ಆದರೆ ಸಮುದ್ರನ ನುಂಗೋ ದಾಹ ಐತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಲರಾಮ ಆಡಿಷನ್ಗೆ ಬಂದಿದ್ದೀವಿ ಇವಾಗ. ನೋಡಬೇಕು ಆಡಿಷನ್ ಹೆಂಗಾಯ್ತದೆ ಅಂತ. ಫುಲ್ ಪೀಸ್ಫುಲ್ಲಾಗಿ ಒಂದು ಆಡಿಷನ್ ಕೊಡ್ತೀನಿ. ಆಡಿಷನ್ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಈಗ ನಮ್ಮ ಜೊತೆ ಹೋಗುವ. ಸಿದ್ಧಾರ್ಥ ಹೋಟ್ಲ್ ಒಳಗಡೆ ಹಂಗೆ ನೀಟಾಗಿ ಎಂಟ್ರಿ ಆದೆ.
ಅಲ್ಲಿ ಸುತ್ತಮುತ್ತ ನೋಡ್ತೀನಿ ನಮ್ಮ ಅಣ್ಣ ತಮ್ಮದಿರು ಸುಮಾರು ಜನ ಬಂದು ಕಾಯ್ಕೊಂಡು ಕೂತವ್ರೆ ನಮ್ಗಿಂತ ಮುಂಚೆನೇ. ನಮ್ಗೆ ಗೊತ್ತಿರೋರು ಯಾರೋ ಸುಮಾರು ಜನ ಇರ್ತಾರೆ. ಓಹೋ ಇಲ್ಲ ಅವರೇ ನಮ್ಗೆ ಗೊತ್ತಿರೋರೆಲ್ಲ. ಮಾತಾಡ್ಸ್ಕೊಂಡು ಹಂಗೆ ಪಕ್ಕ ಕೂತ್ಕೊಂಡೆ. ಆಡಿಷನ್ಗೆ ಏನಪ್ಪ ಹೆಂಗೆ ರೆಡಿ ಐತಿದೆ ಅಂತ ಕೇಳ್ಕೊಂಡು ಯಾವುದೋ ಒಂದು ಚೀಟಿ ಕೊಟ್ಟಿದ್ರಂತೆ ಡೈಲಾಗ್ಗಳಿರೋದು, ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡೆ. ನೋಡು ಅಂದ್ರೆ ಅವನ ಪಕ್ಕದಲ್ಲಿ ನಮ್ಮ ಹುಡುಗನೇ ಕೇಳ್ತವನೆ, ಏನು ಗುರು ಎಂದೋ ಇದು ಅಂತ ಅಂದ್ಬಿಟ್ಟು. ಆಯಿತು ಬಾರೋ ತಲೆ ಕೆಡಿಸ್ಕೊಬೇಡ, ಏನೋ ಮಾಡಿ ಬರೋಣ ಅಂತ ಅವ್ನಿಗೆ ಹೇಳ್ತಾಯಿದ್ದೀನಿ. ಆಮೇಲೆ ಈಗ ಇವನು ನಮ್ಮ ಫ್ರೆಂಡು ಕೋಳಿ ಅಂತ, ಇವನು ಕೋಟಿ ಫಿಲಮಲ್ಲಿ ಮಾಡಿದ್ದಾನೆ. ಕೋಟಿ ಫಿಲಮಲ್ಲಿ ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬಂದಾಗ ಅವ್ನು ಬರ್ತಾನೆ, ನೋಡಿದರೆ ನೋಡ್ಬೋದು. ಮತ್ತು ಇವನು ಮೂಲ ಮೈಸೂರು ಸಿಗರೇಟ್ ಮಾಡಿದವನೆ, ಚಿಕನ್ ಅಂಗಡಿ ಮಾಡಿದವನೆ. ಏನಾದರೂ ಚಿಕನ್ ಗಿಕನ್ ಬೇಕು ಅಂದರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಕಮ್ಮಿ ರೇಟಲ್ಲಿ ಒಳ್ಳೆ ಚಿಕನ್ ಹಾಕ್ಕೊಡ್ತಾನೆ. ಹಬ್ಬದ ಕೆಳಗೆ ಬಂಡಿಗಿಟ್ಟು ಮಾಡಿರೋರೆಲ್ಲ ಇವನು ಕಾಂಟ್ಯಾಕ್ಟ್ ನಂಬರ್ ಇಳಿಸ್ಕೊಂಡು ಇವನು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಚಿಕನ್ ಸಿಗುತ್ತೆ ಕಮ್ಮಿ ರೇಟಲ್ಲಿ. ಮತ್ತು ಮೈಸೂರು ಹುಡುಗ ಆಗಿರೋದ್ರಿಂದ ಬೇಗ ಡೆಲಿವರಿ ತಂದು ಕೊಡ್ತಾನೆ. ಮತ್ತು ಏನು ರೀ ಸಮಾಚಾರ, ಈಗ ನಮ್ಮ ಜೊತೆ ಆಡಿಷನ್ ಬಂದವನೇ. ಏನು ಹೇಳ್ರಿ ಅಂತ ಜನರಿಗೆ ಏನಾದ್ರು ನಮಸ್ಕಾರ ಅಂತ ಹೇಳಿ. ನಮ್ಮ ಸೀನಿಯರ್ ಹಾಂ ನಮಸ್ಕಾರ, ಅವ್ರು ಆಶೀರ್ವಾದ ತಗೊಳ್ದೆ ನಾವು ಸ್ಟೇಜ್ ಹಾಂ ಆಯಿತು. ಎಲ್ಲ ಒಳ್ಳೆ ಕಲಾವಿದರುಗಳೇ ಬೆಳೀತಾರೆ ಬಂದವರು. ಈಗ ಹೆಂಗಾಯ್ತು ಏನೋ ಗೊತ್ತಿಲ್ಲ, ಎಲ್ಲರೂ ಆಗೋದ ಒಟ್ಟಿಗೆ. ಹಾಂ ನಾವು ಜಿ ಪಿ ಆರು, ಇವನು ಜಿ ಪಿ ಆರು, ಎಲ್ಲ ಜಿ ಪಿ ಆರಲ್ಲಿ ನಾಟಕಗಳನ್ನ ಮಾಡ್ಕೊಂಡು ಬಂದು ಇವಾಗ ಈ ಸ್ಟೇಜಲ್ಲಿ ಬಂದಿದ್ದೀವಿ. ಲಾಗಿಗೆಲ್ಲ ಮಾಡ್ಕೊಂಡು ಆಟ ಆಡ್ತಿದ್ದೀವಿ. ನೋಡೋಣ ಏನಾಯ್ತು. ಸರಿ ಅಂತೇಳಿ ಅವನ ಹತ್ರ ಮಾತು ಮುಗಿದ್ಮೇಲೆ ಕೈಗೆ ಸ್ಕ್ರಿಪ್ಟ್ನ ಎತ್ಕೊಂಡು ನಾನು ಪ್ರಾಕ್ಟೀಸ್ ಮಾಡವ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿ ಪ್ರಾಕ್ಟೀಸ್ ಮಾಡಿದೆ. ಡೈಲಾಗ್ ಅಷ್ಟೇನಿರಲಿಲ್ಲ, ಫ್ರೀಗಾಗಿ ಬೈಕ್ ಬಂತು. ಸರಿ ಆಡಿಷನ್ ಕೊಡೋಣ ಅಂದ್ಬಿಟ್ಟು ನಾನು ಮೇಲ್ಗಡೆ ರೂಮ್ಗೆ ಹೋದೆ. ಮೇಲ್ಗಡೆ 4ನೇ ಫ್ಲೋರಲ್ಲಿ 107ನೇ ರೂಮಲ್ಲಿ ಆಡಿಷನ್ನು. ಸ್ವಲ್ಪ ಫೀವರ್ ಆಗ್ತಾಯಿತ್ತು, ಒಂಥರ ಭಯನೂ ಆಯ್ತಿತ್ತು. ಆಡಿಷನ್ ಅಂದರೆ ನಾವು ಎಷ್ಟೇ ರೆಡಿಯಾಗಿದ್ರೂ ಒಂಥರ ಆಡಿಷನ್ ಕೊಡ್ಬೇಕಾದ್ರೆ ಭಯ ಆಗೇ ಆಯ್ತದಲ್ವಾ. ಫಸ್ಟ್ ಟೈಮ್ ಆಡಿಷನ್ ಹೋಗೋ ಹುಡುಗರಿಗೆ ನಾನು ಏನು ಸಜೆಷನ್ ಕೊಡ್ತೀನಿ ಅಂತಂದರೆ, ಯಾವತ್ತೂ ನರ್ವಸ್ ಆಗಬೇಡಿ, ಪೀಸ್ಫುಲ್ಲಾಗಿ ಆ್ಯಕ್ಟಿಂಗ್ ಮಾಡಿ, ನಿಮ್ಗೇನು ಅನ್ನಿಸ್ತೋ ಅದನ್ನು ಮಾಡಿ. ಬಲರಾಮ ಆಡಿಷನ್ನು ಇಲ್ಲಿ ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ನಮಗೂ ಭಯ ಐತೆ ಒಂಚೂರು. ಬನ್ನಿ ನೋಡವ ಒಳಗೆ ಹೋಗೋಕ್ಕಾಯ್ತದ ಅಂತ. ಓ ಸಾರಿ, ನಿಮಗೆ ಆ ಒಳಗೆ ನಡೆದನ್ನ ತೋರ್ಸೋಕ್ಕಾಗಲಿಲ್ಲ. ನಾನು ಆಡಿಷನ್ ಮುಗಿಸ್ಕೊಂಡು ಈಗ ಆಚೆ ಬರ್ತಾಯಿದ್ದೀನಿ. ಆಚೆ ಬಂದ್ಬಿಟ್ಟು ಎಲ್ಲರಿಗೂ ಬಾಯ್ ಹೇಳಿದೆ. ಓಕೆ ಆಡಿಷನ್ ಸೆಲೆಕ್ಟ್ ಆಯಿತು. ಏನಿಲ್ಲ, ಹೋಗೋದು, ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಹೇಳೋದು. ಓಕೆ ಡೈಲಾಗ್ ಹೇಳ್ಬಿಟ್ಟು ಬಂದೆ. ಓಕೆ ಸರ್ ಆಯಿತು, ಶೆಡ್ಯೂಲ್ ಹೇಳ್ತೀವಿ ನಿಮಗೆ ಅಂತ ಅಂದು ಮುಗಿಸ್ಕೊಂಡು ಕೆಳಗೆ ಬಂದ ತಕ್ಷಣ ಇಲ್ಲಿ ಹಳೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕೂತಿದ್ರು. ಸರಿ ಕಣ್ರ, ಆಲ್ ದ ಬೆಸ್ಟ್, ಬಾಯ್ ಕಣ್ರ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಹಂಗೆ ಸಿದ್ಧಾರ್ಥ ಹೋಟ್ಲಿಂದ ಆಚೆ ಬಂದ್ಬಿಟ್ಟು ಈಗ ಮುಗಿದು ಓಡೋಣ ಗಾಡಿ ಎತ್ಕೊಂಡು. ನೋಡಿ ಇವಾಗ ನಾನು ನಿಮಗೆ ಆಡಿಷನ್ ವಿಡಿಯೋ ತೋರಿಸ್ದೆ. ಯಾಕೆಂದರೆ ಅಲ್ಲಿ ಆಡಿಷನ್ ಮಾಡೋದೆಲ್ಲ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ರಿಸ್ಕಿ ಇತ್ತು. ಅದಕ್ಕೋಸ್ಕರ ಆಡಿಷನ್ಗೆ ಹೋಗೋರಿಗೆ ಫಸ್ಟ್ ಆಫ್ ಆಲು ನಾನು ಒಂದು ಏನು ಸಜೆಷನ್ ಕೊಡ್ತೀನಿ ಅಂತಂದರೆ, ಭಯನ ಬಿಡಿ, ನಿಮ್ಗೆ ಏನು ಅನ್ನಿಸ್ತದೋ ಅದನ್ನು ಮಾಡಿ. ಮತ್ತು ನಿಮ್ಮ ತನನ ಯಾವತ್ತೂ ಕಳ್ಕೋಬೇಡಿ, ನಿಮ್ಮ ತನನ ನೀವು ತೋರಿಸಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನನ್ನ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.